ಆ ಸಂದರ್ಭದಲ್ಲಿ ಬೋಧಿಸತ್ವ ಕಾಶಿ ರಾಜ್ಯದ ಒಬ್ಬ ಶ್ರೀಮಂತ ವರ್ತಕನ ಮನೆಯಲ್ಲಿ ಎತ್ತಾಗಿ ಜನಿಸುತ್ತಾನೆ. ಬಹಳ ವರ್ಷಗಳ ಕಾಲ ಆರೈಕೆಯಲ್ಲಿ ಬೆಳೆದು ಒಂದು ದಿನ ತನ್ನ ವರ್ತಕನಲ್ಲಿಗೆ ಹೋಗಿ, ನಾನೀಗ 500 ಬಂಡಿಯನ್ನು ಎಳೆಯುವಷ್ಟು ಬಲಶಾಲಿಯಾಗಿದ್ದೇನೆ. ಈ ನಾಡಿನ ವರ್ತಕರೊಂದಿಗೆ ನೀನು 500 ಬಂಡಿಯನ್ನು ಎತ್ತು ಎಳೆಯುತ್ತದೆ ಎಂದು ಪಂದ್ಯವನ್ನು ಹೂಡು. ನಾನಿಲ್ಲನ್ನು ಗೆಲ್ಲಿಸುತ್ತೇನೆ. ಇಷ್ಟು ವರ್ಷದ ನನ್ನ ಪೋಷಣೆಗೆ ನಿನಗೆ ಒಂದು ಒಳ್ಳೆಯ ಹೆಸರು ಬರುತ್ತೆ ಅಂತ ಬೋಧಿಸತ್ವ, ಎತ್ತಿನ ರೂಪದ ಬೋಧಿಸತ್ವ ವರ್ತಕನಿಗೆ ಹೇಳ್ತಾನೆ. ಅದನ್ನು ನಂಬಿಕೊಂಡು ಅದರಂತೆ ವರ್ತಕ ಪಂದ್ಯವನ್ನು ಏರ್ಪಾಟು ಮಾಡುತ್ತಾನೆ. ಸಾವಿರಾರು ಜನ ಕೂಡಿದಂತಹ ಆ ಒಂದು ಪಂದ್ಯದಲ್ಲಿ ಎತ್ತಿನ ಮೇಲೆ ಏರಿ ಕುಳಿತ ವರ್ತಕ ಚಾಟಿಯಿಂದ ಬಾರಿಸಿ, ಕೊಬ್ಬಿದ ಎತ್ತೆ, ಎಲ್ಲರೆದುರು ನನ್ನ ಮರ್ಯಾದೆ ತೆಗೆದೆ, ಸುಮ್ಮನೆ ಈ ಒಂದು ಬಂಡಿಯನ್ನು ಎಳಿ ಅಂತ ಅಹಂಕಾರದ ಎತ್ತಿಗೆ ನೋವಾಗುವ ಮಾತನಾಡ್ತಾನೆ. ಆಗ ಎತ್ತು ಒಂದು ಹೆಜ್ಜೆಯನ್ನು ಕೂಡ ಏನು ಮಾಡಿದ್ರೂ ಮುಂದಕ್ಕೆ ಇಡೋದೇ ಇಲ್ಲ. ಆ ಪಂದ್ಯದಲ್ಲಿ ವರ್ತಕ ಸೋತು ಮುಜುಗರ ಅನುಭವಿಸ್ತಾನೆ. ಆ ದಿನ ಕಳೆಯುತ್ತೆ. ಮಾರನೇ ದಿವಸ ಸ್ವತಃ ಆ ಒಂದು ಎತ್ತು ವರ್ತಕನ ಬಳಿ ಹೋಗಿ, ನಿನ್ನೆ ನೀನು ನನಗೆ ಆ ಥರ ಅವಮಾನ ಮಾಡಿದ್ರಿಂದ ಒಂದು ಚೂರು ನಾನು ಬೇಸರವಾಗಿ ಬಂಡಿಯನ್ನು ಎಳೆದಿಲ್ಲ. ಈ ಸಲ ನನ್ನ ಮಾತನ್ನು ನಂಬು, 500 ತುಂಬಿದ ಬಂಡಿಯನ್ನು ಎಳಿತೀನಿ ಅಂತ ಹೇಳುತ್ತೆ. ವರ್ತಕನಿಗೋದು ಹೌದು ಅನಿಸುತ್ತೆ. ತಾನು ಪ್ರೀತಿಯಿಂದ ಮಾತಾಡಿಸ್ಬೇಕು, ಅವಮಾನ ಮಾಡಬಾರ್ದಾಗಿತ್ತು ಅಂತ ಅನಿಸುತ್ತೆ. ಮತ್ತೆ ಮರುದಿನ ಪಂದ್ಯವನ್ನು ಆರಂಭ ಮಾಡ್ತಾನೆ. ಪ್ರೀತಿಯಿಂದ ಅವತ್ತು ಮೈದಡವಿ ಎತ್ತಿಗೆ ಬಂಡಿಯನ್ನು ಎಳೆದು ತನ್ನ ಮರ್ಯಾದೆಯನ್ನು ಉಳಿಸು ಅಂತ ಹೇಳಿ ಅದಕ್ಕೆ ಮೃದುವಾಗಿ ತಟ್ತಾನೆ. ಆಗ 500 ಬಂಡಿಯನ್ನು ಎತ್ತು ನಿರಾಯಾಸವಾಗಿ ಮುಂದೆಳೆಯುತ್ತೆ. ಅಷ್ಟು ಬಲಶಾಲಿಯಾದಂಥ ಎತ್ತನ್ನು ಜನರು ನೋಡಿರದೆ ಈ ಒಂದು ಸಾಹಸವನ್ನು ಕಂಡು ಇಬ್ಬರಿಗಾಗಿ ಚಪ್ಪಾಳೆ ತಟ್ತಾರೆ, ಹರ್ಷೋದ್ಗಾರ ಮಾಡ್ತಾರೆ. ಆ ವರ್ತಕನಿಗೂ ಕೂಡ ಸಾಕಷ್ಟು ವರ್ಚಸ್ಸು ಬರುತ್ತೆ, ಎತ್ತಿಗೂ ಕೂಡ ಮರ್ಯಾದೆ ಸಿಗುತ್ತೆ. ಹೀಗೆ ಪ್ರೀತಿಯಿಂದ ಆ ಒಂದು ಎತ್ತನ್ನು ಮಾತಾಡಿಸಿದ್ದು ಆ ಒಂದು ಪರಿಣಾಮ, ಫಲಿತಾಂಶ. ಈ ಒಂದು ಸಣ್ಣ ಕತೆ, ಇದು ಬೋಧಿಸತ್ವನ ಕತೆ ಅಂತ ಹೇಳ್ತಾರೆ. ಇದರಿಂದ ಏನು ಅನ್ನಿಸ್ತು ನೀವೇ ಹೇಳಬೇಕು. ಥ್ಯಾಂಕ್ ಯು.